ಸದಸ್ಯರ ಹೆಸರಿನಲ್ಲಿ ಮುತ್ತೂಟ್ ಫೈನಾನ್ಸ್, ಸತಿ ಫೈನಾನ್ಸ್, ಎಸ್ಕೆಎಸ್ ಫೈನಾನ್ಸ್, ಯೂನಿಯನ್ ಬ್ಯಾಂಕ್, ಧರ್ಮಸ್ಥಳ ಸಂಘ, ಬಜಾಜ್ ಫೈನಾನ್ಸ್ ಸೇರಿದಂತೆ 21 ಸಂಘಗಳಲ್ಲಿ 1 ಕೋಟಿಗೂ ಅಧಿಕ ಹಣವನ್ನ ಪಡೆದು ವಂಚಿಸಿದ್ದಾರೆ. ಈಗ ಸಂಘಕ್ಕೆ ಹಣ ಕಟ್ಟೋಕೆ ಆಗದೆ ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಈ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರು ದೂರನ್ನು ಸಹ ದಾಖಲಿಸಿದ್ದಾರೆ. ಅವರು ಆಶಾ ಕಾರ್ಯಕರ್ತೆಯಾಗಿದ್ರು. ನಾವು 5 ವರ್ಷದಿಂದ ನಂಬಿಕೆವಸ್ತರಾಗಿದ್ರು. ಲೋನ್ ತಗೋತಿದ್ರು, ಕೊಡ್ತಿದ್ರು. ಆ ನಂಬಿಕೆ ಮೇಲೆ ನಾವು ಲೋನ್ ತಗೊಟ್ಟ ಮೇಲೆ ಅವರು ಇದ್ದಿದ್ದಂಗೆ ರಾತ್ರಿ ಹೊತ್ತು ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸರ್, ನಮ್ಗೆ ತುಂಬಾ ಮೋಸ ಆಗಿದೆ. ನಮ್ಗೆ ನ್ಯಾಯ ದೋರಿಸ್ಕೊಡ್ಬೇಕು ಸರ್. ಅವ್ರು ಎಲ್ಲಿದ್ರು ನಮ್ಗೆ ಗುಡಿ ಕೊಡ್ಬೇಕು. ಇವಾಗ ನಮ್ಗೆ ಗಂಡಿರು ಹೊಡಿತಿದ್ದಾರೆ. ಈಗ ಚೀಟಿಯರ್ ಬಂದು ಮಾತ್ರೆ ಕುಡೀರಿ, ಈ ಸಾಯಿರಿ ಅಂತವ್ರೆ. ಈಗ ನಾವು ಮಕ್ಳು ತಾಯಿಯಾಗಿರ್ಬೇಕು, ನಾವು ಅವ್ರಿದ್ದ ಸಾಯಿರಿ ಅಂತವ್ರೆ ಸರ್. ಈಗ ನಮ್ಮ ಮನೆಗೆ ಈಗ ಹೋದ್ರೆ ರಾತ್ರಿ ಹೊತ್ತು ಚೆನ್ನಾಗಿರ್ತಾರೆ. ರಾತ್ರಿ ಹೊತ್ತು ಊಟ ಬಂದು ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಾವ್ರೆ. ನಮ್ಮ ಯಜಮಾನ್ರು ಅವ್ರು ತಗೊಟ್ಟದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀವಿ ಸರ್. ನನಗೆ ಚೀಟಿ ತಗೊಂಡ್ಕೆ ಉಳಿಸ್ಕೊಳ್ಳಿಲ್ಲ. ಅವರು 4 ವರ್ಷದಿಂದ ತಗೊಂಡಿದ್ರು. ಈಗ ನನ್ನ ಗಂಡ ಹೊಡಿತಾ ಕೂತಾರೆ. ನನ್ಗೆ ಅನ್ನ ಉಣಿಸ್ಕೊಡ್ತಾರೆ, ತಿನ್ನಿಸ್ಕೊಡ್ತಾರೆ. ಔಷಧಿ ಬಟ್ಲಿ ತಕೊಡು ಅಂತ ಅಂದ್ರು. ಕುಡಿ ಅಂತಾರೆ. ನಾನು ಎಲ್ಲೋಗ್ ಸಾಯನ, ನನ್ನ ಮಕ್ಳು ಕಟ್ಕೊಂಡು ಹೋಗಿ ನಾನು ಎಲ್ಲೋಗ್ ಸಾಯನ. ಈಗ 4 ಚೀಟಿ ತೆಗೆಸ್ಕೊಂಡು 2 ಲಕ್ಷ ಗಂಟೆ ತೆಗೆಸ್ಕೊಂಡು ಅತ್ತೆ ಮನೆ ಎಲ್ಲ ತೆಗೆಸ್ಕೊಂಡು ಕೊಡ್ತೀನಿ ಅನ್ಕೊಂಡು ಮಕ್ಳು ಮೈ ಎಲ್ಲ ತೆಗೆಸ್ಕೊಂಡು ನಮ್ಮ ಅವ್ವ ಇಲ್ಲ ನಾ ಕಟ್ಕೊಳ್ಳೋಕೆ ತೆಗೆಸ್ಕೊಂಡು ಎಷ್ಟು ಕೊಟ್ಟಿದ್ದೀರಾ? ಎಲ್ಲ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋದ್ರು. ಈಗ ನಾವು ಗಂಡನ ಕೈಲಿ ಹೊಡ್ಸ್ಕೊಂಡು ಅತ್ತೆ ಮನೆ ಕೈಲಿ ಹೊಡಿಸ್ಕೊಂಡು ಎಲ್ಲರ ಕೈಲಿ ಹೊಡ್ಸ್ಕೊಂಡು ನಾವು ಎಲ್ಲೋಗ್ ಸಾಯವ ಮಕ್ಳು ಕಟ್ಕೊಂಡು ಎಷ್ಟು ಕೊಟ್ಟಿದ್ದೀರಾ? 2 ಲಕ್ಷ ಗಂಟೆ ತೆಗೆದುಕೊಟ್ಟಿನಿ ನಾನು. ನಮ್ಮ ಮನೆಯವ್ರು ಎಲ್ಲ ಟಾರ್ಚರ್ ಕೊಡ್ತಾ ಕೂತವ್ರೆ. ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು ನನ್ಗೆ. ನಮ್ಮ ಮನೆ ಇವಮ್ಮ ದುಡ್ಡು ತಗೊಳ್ಳೋರಲ್ಲ, ನಾವೇನ್ ಮಾಡ್ತೀವಿ, ಇವಮ್ಮ ಕಟ್ಕೋತಾರಲ್ಲ, ನಾವು ನಮ್ಮ ಮನೇಲಿ ಇರೋವು. ಹೋದ ತಿಂಗಳಲ್ಲಿ 1,20,000 ತೆಗಿಸ್ಕೊಡ್ಲಲ್ಲ. ಅವಾಗಲೂ ನಾನು ಕಳಿಸಿದ್ರೆ ನಮ್ಮ ಹೆಂಗಸರ ದನ ಮಿಸ್ಬೇಕು ಅಂತ ಹೇಳಿದ್ರೆ, ಅಮ್ಮ ಅಕ್ಕ ಅಲ್ಲಿ ಕಟ್ಟಾಕ್ಬಿಟ್ಟು ಬನ್ನಿ ಅಣ್ಣ, ನೀನ್ ಮೇಯಿಸಿ ದನವ, ನಾನು ಆಟ ಮಾಡ್ಕೊಂಡು ಕರ್ಕೊಯ್ತೀನಿ ನಿಮ್ಮ ಹೆಂಗಸರ ಅಂತಂತಂದ್ಲು. ಎಲ್ಲಿಗೋತೀನಿ ನೀನು ಮರ್ಯಾದಿಂದ ಇರೋದ್ರೆ ಕರ್ಕೊಂಡೋಗ್ಬಿಟ್ಟು ದುಡ್ಡು ತೆಗಿಸ್ಕೊಂಡು ನಾಟಕ ಆಡ್ಕೊಂಡು ಹೋಗಿದ್ದಾಳೆ ಅಲ್ಲಿ. ನಾವು ಲಿಂಗಾಯತರು ಬಿದ್ದಲ್ಲಿ ನಾನು ಒಬ್ಬ ತೆಗೆದುಕೊಟ್ಟಿರೋ ನಮ್ಮ ಹೆಂಗಸರು. ನಾವು ಬಿಸಿ ಊಟ ಕಡಿಮೆ ಅಂತ ಅವ್ರಿಗೆ ಚೀಟಿ ತಗೊಳ್ಳೋರು. ನನಗೂ ಆಪರೇಷನ್ ಆಗಿತ್ತು ಸರ್. ಆಪರೇಷನ್ ಆದ್ರೂ ಸಿಕ್ಕಿಲ್ಲ ಅಂತ 1 ತಿಂಗಳಾಗಿದ್ರು ಕರ್ಕೊಂಡೋಗಿ ಚೀಟಿ ತೆಗೆಸ್ಕೊಂಡ್ರು ಸರ್. ಅಂತ್ಯದ್ರಲ್ಲಿ ಮಿಸ್ಸೇ ಮಾಡಿದ್ರು. ನಮ್ಗೆ ಇದು ಮಾಡ್ಲಿಲ್ಲ ಸರ್. ನಮ್ಗೆ ಚೀಟಿ ಕಟ್ಕೊಂಡು ಹೋಯ್ತಾ ಇದ್ರು ಸರ್. ಈ ತರ ಮೋಸ ಮಾಡ್ಬಿಟ್ರು ನಮ್ಗೆ. ಅಂದ್ರೆ ನಮ್ಮ ಯಜಮಾನ್ರ ಕಾಣ್ದಂಗೂ ತಗೋತೀವಿ, ಕಂಡಂಗೂ ತಗೋತೀವಿ ಸರ್. ಎಷ್ಟು ಕೊಟ್ಟಿದ್ದೀರಾ? 2 ಲಕ್ಷ ಸರ್. 6 ಚೀಟಿ ಸರ್. ಅವರು ಪುಟ್ಟಮ್ಮನವರು ಎಲ್ಲರೂ ತಾವು ಚೀಟಿ ತೆಗೆಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಾನು ತಾವು 1.25 ಲಕ್ಷ ತೆಗೆಸ್ಕೊಂಡು ಹೋಗ್ಬಿಟ್ಟವ್ರೆ. ಏನ್ ಮಾಡೋದು ಅಂತಾನೆ ನಮ್ಗೆ ಗೊತ್ತಾಯ್ತಲ್ಲ. ಮನೇಲೆಲ್ಲ ಗಣಸರು ಒಸಿ ಹೋಯ್ತಾ ಇಲ್ಲ, ಒಸಿ ಆಡ್ತಾ ಇಲ್ಲ. ಮತ್ತೆ ನಮ್ಮ ಮಕ್ಳುಗಳು ಈಗ ಕೆಲ್ಸಕ್ಕೆ ಹೋಗು, ಈಗ ಯಾರು ಕೇಳಿ ತಗೊಟ್ಟೆ ಅಂತ ಕೇಳ್ತಾ ಕೂತಾರೆ ಮಕ್ಳು. ಈಗ ನಾವ್ ಎಲ್ಲಿ ಹೋಗಿ ಇದು ಮಾಡೋದು ಸರ್? ಪಂಚಾಯತಿಗೆ ನಾನು ಉಪಾಧ್ಯಕ್ಷರಾಗಿ ಆದ್ರೂ ಈಗ ಎಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಮ್ಗೆ ಮರುವಾದಿ ಸಿಕ್ಕದ ಸರ್. ಈಗ ಈ ತರ ಮಾಡ್ಬಿಟ್ಟು ಹೊರಟೋಗ್ಬಿಟ್ಟಲ್ಲ, ನಮ್ಗೆ ಎಷ್ಟು ಕಷ್ಟ ಇದ್ದದು ಸರ್ ನಮ್ಗೆ ಕಟ್ಟಕ್ಕೆ. ಎಷ್ಟು ದಿನ ಆಯ್ತು ಅವ್ರು ಊರ್ ಬಿಟ್ಟೋಗಿ? 3-4 ದಿನ ಆಯ್ತು ಸರ್. ಶುಕ್ರವಾರ ನಾವು ಓದ್ತಿನಿಂದ ನಾವು ಊಟ ಮಾಡಿಲ್ಲ, ಕಣ್ಣು ನಿದ್ದೆ ಮಾಡಿಲ್ಲ ಸಾಲ. ಅದ್ರ ಬಂದ್ರೆ ಬೇರೆ ನಾನು ಕೆಲಸ ಮಾಡ್ತೀನಿ ಸರ್. ಅಲ್ಲೂ 20,000 ದುಡ್ಡು ಇಸ್ಕೊಂಡ್ಬಂದ್ಲು. ಅಲ್ಲೇ 3 ತಿಂಗಳಾಯ್ತು ಸರ್. ಇಸ್ಕೊ ಹೋಗಿ ಅವಳು ಈಗ ಕೊಡ್ತೀನಿ, ನಾಳೆ ಕೊಡ್ತೀನಿ, ಈಗ ಕೊಡ್ತೀನಿ ಅಂತಾಳೆ. ಅದನ್ನು ಕೊಡ್ತೇ ಇಲ್ಲ. ನಿಮ್ ಜವಾಬ್ದಾರಿ ಇಸ್ಕೊಂಡ್ರ? ಹ್ಞೂ ಸರ್. ನಾನು ಕೆಲಸ ಮಾಡ್ತಿದ್ದೆ. ನಾನು ಸೇರ್ಸ್ಕೊಂಡು ಇಸ್ಕೊಂಡ್ಬಂದಾಳೆ ಸರ್. ನಾನು ಜಾಮೀನು ಅದಕ್ಕಾಗಿ ಅವ್ಳಿಗೆ 6 ಚೀಟಿ ಸರ್. ನಮ್ದೇ ಕಟ್ಟವ, ಅವಳನ್ನೇ ಕಟ್ಟವ. ಧರ್ಮಸ್ಥಳ ಚೀಟಿಲು ನಾವೇ ಕಟ್ಬೇಕಂತೆ ಸರ್. ನಾವೆಲ್ಲಿ ಕಟ್ಟವ ಸರ್? ಅದು ಅವಳು 6,100 ಕಟ್ಬೇಕು. ನಮ್ದ ವಾರಕ್ಕೆ 3,000 ಕಟ್ಬೇಕು. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕೇಳಿದ್ರೆ ಅಲ್ವಾ? ಅವ್ರು ಯಾವಾಗ ಡೈಲಿ ಹೋಯ್ತು, 1 ದಿವಸ ಮನೇಲಿ 1 ದಿವಸ ಉಳ್ಕತಿರ್ಲಿಲ್ಲ. ನಾವೇನ್ ಅನ್ಕೊಂಡವ, ಹೋಯ್ತಾರೆ ಬರ್ತಾರೆ ಅನ್ಕತಿದ್ವು. ಆಮೇಲೆ ಅವ್ರು ಯಾವಾಗ್ಲೂ ಆಟೋದಲ್ಲಿ ಹೋಗ್ರು. ಅಟ್ಲೀಸ್ಟ್ ಅವ್ರ ಮನೇಲಿ ಏನ್ ಸಾಮಾನು ಖಾಲಿ ಆಗದೆ ಅಂತಾನು ಗೊತ್ತಿಲ್ಲ. ಇಲ್ಲ ಅದೇ ಅನ್ನೋದು ನಮ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಂದ್ರೆ ಅವ್ರು ಯಾವಾಗ್ಲೂ ಅವರು ಆಟೋದಲ್ಲಿ ತಿರ್ಗಾಡ್ತಿದ್ದು. ಬಸ್ಸಲ್ಲೂ ಸುದ ಅವ್ರು ತಿರ್ಗಾಡಿಲ್ಲ. ಬರೀ ಕಾರು, ಬರೀ ಆಟೋ ಅಂತವ್ರಲ್ಲಿ ತಿರ್ಗಾಡಿದ್ದು. ಇನ್ನು ಮುಂದೆ ಅವ್ರಿಗೆ ಏನಕ್ಕೆ ನಾವು ಸಂಘ ತಗೊಟ್ಟ ಸರ್? ನಾನು ಸಂಘ ತಗೊಳ್ಳೋದು ಅಲ್ದಿತ್ತು. ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಮಾಡಿದೀನಿ. ಇನ್ನೊಬ್ರ ದುಡ್ಡು ಇಸ್ಕೊಂಡ್ ಕೊಟ್ಟಿದ್ದೀನಿ. ಈಗ ಅವ್ರಿಗೆ ನಾನು 3 ಸಂಘ ತಗೊಟ್ಟೆ. ಅದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ದುಡ್ಡು ಕೊಟ್ಟಿರೋದು ನಾನು ಗೊತ್ತಿದ್ದು ತಗೊಟ್ಟಿರೋದು ದುಡ್ಡ ನಾವಿಬ್ರು ಸೇರಿ ತಗೊಟ್ಟಿರೋದು. ಅವ್ರೇನಂತಾರೆ, ನಿನ್ ಮನೇಲಿ ಇರ್ಬೇಡ, ಇಲ್ಲ ನಿನ್ ಕೆಲ್ಸಕ್ಕೆ ಹೋಗಿ ಕೂಲಿ ಕೊಡು. ನಮ್ಮ ಮನೆ ಹತ್ರ ಒಬ್ರು ಬಂದು ನಿಂತ್ಕೊಳ್ಳಂಗಿಲ್ಲ ಸಂಘದವ್ರು. ಈಗ ನಾನು ಎಲ್ಲೂ ಹೋಗೋದಿಲ್ಲ, ಮನೇಲಿ ಇರೋದು. ಅವಳಿಂದ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಈಗ ಅವಳಿಂದ ಸರ್ ಇನ್ನೊಬ್ರಿಗೋಸ್ಕರ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಈಗ ಅವ್ರ ಕಷ್ಟ ಅದೇ ಅಂತ ಹೇಳ್ಬಿಟ್ಟು ನಾವ್ ಹೆಲ್ಪ್ ಮಾಡಿದ್ರೆ ತಪ್ಪ? ಅದ್ ಹೇಳಿ.
ಅಕಸ್ಮಾತ್ ಈಗ ಯಾರು ಈಗ ಅವ ನೀನ್ ಕಾಲ್ ಕಡ್ಕತೀನಿ ನಿನ್ ಕೈ ಕಡ್ಕತೀನಿ ದಮ್ಮೆ ನಾವು ನೆಣಕತ್ತಾವಿ ಇಂಥವ್ರು ಹಿಂಗ್ ಮನೆದಾಗ ಬಂದಾರೆ ನಂಗೆ ಕೆರ ತಕ ಹೊಡಿತಾರೆ ಅಂದಾಗ ಆಗ ನಾವ್ ಏನ್ ಮಾಡ್ತೀವಿ ಅಯ್ಯೋ ಬಿಡು ಊರಲ್ಲಿ ಇರ್ತಾಳೆ 3 ಹೆಣ್ಮಕ್ಳು ಅದು ಅಲ್ದೆ ಹೆಣ್ಮಕ್ಳು ಕಡ್ಕೊಂಡು ಎಲ್ಗೋದಳು ಊರಲ್ಲಿ ಇರ್ತಾಳೆ ಅವ್ಳಿಗೆ ಗೊತ್ತು ಮಕ್ಳೆಲ್ಲ ಕರ್ಕೊಯ್ತಾರೆ ಅಂದ್ರೆ ನಮ್ಗೇನ್ ಗೊತ್ತಿತ್ತು ಅಕಸ್ಮಾತ್ ಹಳೆಯವ್ರಿಗೆ ಮಕ್ಳು ಕರ್ಕೊಯ್ಲ್ಲ ಅಂತ ಕಲ್ಪನೇನು ಇಲ್ಲ.